ಈಗ ಮತ್ತೆ ಒಂದಿಷ್ಟು ಮುಂದಿನ ಆಸನಕ್ಕೆ ಹೋಗೋಣ. ಈಗ ಮರ್ಕಟಾಸನ, ಮಂಗನ ಆಸನ. ಮರ್ಕಟ ಅಂದರೆ ಮಂಗ. ಈಗ ಆ ಮಂಗನ ಆಸನ ಮಾಡಿದರೆ ನಿಮಗೆ ಎಂದು ನಿಮ್ಮ ಜೀವನದಲ್ಲಿ ಸೊಂಟು ನೋವು ಬರಲಿಕ್ಕೇ ಇಲ್ಲ. ಅದಕ್ಕಾಗಿ ಆ ಮರ್ಕಟಾಸನವನ್ನು ನೋಡಿ ಮತ್ತೆ ಅದರ ಲಾಭಗಳನ್ನು ನೋಡೋಣ. ಈಗ ಮತ್ತೆ ಶವಾಸನದಲ್ಲಿ ಬನ್ನಿ. ಶವಾಸನ, ಮರ್ಕಟಾಸನ ಬಹಳ ವಿಶೇಷ. ಮರ್ಕಟಾಸನದ 3 ಸ್ಥಿತಿಗಳನ್ನ ಬಂಧುಗಳೇ ನಾವೀಗ ನೋಡೋಣ. ಈಗ ನಿಮ್ಮ 2 ಕಾಲುಗಳನ್ನ ಜೋಡಿಸಿ, ಕೈಗಳು ನಿಮ್ಮ ಭುಜಕ್ಕೆ ನೇರವಾಗಿ ಚಾಚಿರಲಿ, ಮಗ್ಗಲಕ್ಕೆ. ಅಂಗೈಗಳು ಆಕಾಶದ ಕಡೆ ಮುಖ ಮಾಡಿರಲಿ. ನಿಧಾನವಾಗಿ ಕಾಲುಗಳನ್ನ ಮೇಲೆ ಕೆಳ್ಕೊಳ್ಳಿ. ನಿಮ್ಮ ನಿತಂಬಕ್ಕೆ ನಿಮ್ಮ ಹಿಮ್ಮಡಿಗಳು ತಾಗಿರಲಿ. 2 ಪಾದಗಳನ್ನ ಜೋಡಿಸಿ, 2 ಮೊಳಕಾಲುಗಳು ಜೋಡಿಸಿದ್ದಿರಲಿ. ಈಗ ಉಸಿರನ್ನು ತುಂಬಿಕೊಳ್ತಾ ನಿಮ್ಮ 2 ಕಾಲುಗಳನ್ನ ಬಲಗಡೆಗೆ ಒಯ್ಯಬೇಕು, ಕುತ್ತಿಗೆಯನ್ನು ಎಡಗಡೆಗೆ ಒಯ್ಯಬೇಕು. ಈಗ ಉಸಿರು ತುಂಬ್ತಾ ನಿಮ್ಮ 2 ಮೊಳಕಾಲಿರಲಿ, ಪಾದದ ಮೇಲೆ ಪಾದ ಇರಲಿ, ಕಾಲು ಭೂಮಿಗೆ ಸ್ಪರ್ಶ ಆಗಿರಬೇಕು, ಕುತ್ತಿಗೆ ವಿರುದ್ಧ ದಿಕ್ಕಿನಲ್ಲಿರಬೇಕು. ಮತ್ತೆ ಮೂಲ ಸ್ಥಿತಿಗೆ ಬನ್ನಿ. ಅದೇ ರೀತಿ ಎಡಗಡೆಗೆ ಕಾಲುಗಳನ್ನು ಒಯ್ಯಬೇಕು, ಕುತ್ತಿಗೆಯನ್ನು ಬಲಗಡೆಗೆ ಹೊರಳಿಸಬೇಕು. ಇನ್ನೊಮ್ಮೆ ವಿಶ್ರಾಂತಿ, ಶವಾಸನ. ಈಗ ಮರ್ಕಟಾಸನದ 2ನೇ ವಿಧಿ, 2ನೆಯ ಸ್ಥಿತಿ. ಮತ್ತೆ ಕಾಲುಗಳನ್ನ ಮೇಲೆ ಕೆಳ್ಕೊಡ್ರಿ. ಕೈಗಳು ಭುಜಕ್ಕೆ ನೇರವಾಗಿರಲಿ, ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ. ಈಗ 2 ಕಾಲುಗಳ ನಡುವೆ ಅಂತರ ಎಷ್ಟಪ್ಪ ಅಂದರೆ ನಿಮ್ಮ ಮೊಳಕಾಲಿನಿಂದ ಪಾದದವರೆಗೆ ಎಷ್ಟು ಅಂತರ ಇರ್ತದೋ ಅಷ್ಟು ಅಂತರವನ್ನು 2 ಪಾದಗಳ ನಡುವೆ ಇಡಿ. ಈಗ ಉಸಿರು ತುಂಬ್ತಾ ಕಾಲುಗಳನ್ನ ಬಲಗಡೆಗೆ ಒಯ್ಯಬೇಕು. ಈಗ ಬಲ ಮೊಳಕಾಲನ್ನು ಎಡ ಪಾದಕ್ಕೆ ಸ್ಪರ್ಶ ಮಾಡಬೇಕು, ಕುತ್ತಿಗೆ ವಿರುದ್ಧ ದಿಕ್ಕಿನಲ್ಲಿರಬೇಕು. ಈಗ ಎಡ ಮೊಳಕಾಲನ್ನ ಬಲ ಪಾದಕ್ಕೆ ಸ್ಪರ್ಶ ಮಾಡ್ತಾ ಬಲಗಡೆಗೆ ನಿಮ್ಮ ಕಾಲುಗಳನ್ನು ಒಯ್ಯಿರಿ, ಕುತ್ತಿಗೆ ಎಡಗಡೆಗಿರಲಿ. ಉಸಿರು ತುಂಬಿಕೊಡ್ರಿ. ಇನ್ನೊಂದು ಸರಿ ನೋಡಿ. ವಿಶ್ರಾಂತಿ, ಶವಾಸನ. ಈಗ ಮರ್ಕಟಾಸನದ 3ನೆಯ ಸ್ಥಿತಿ. 2 ಕಾಲುಗಳನ್ನ ಜೋಡಿಸಿ, 2 ಕೈಗಳು ಭುಜಕ್ಕೆ ನೇರವಾಗಿ ಮಗ್ಗಲಕ್ಕಿರಲಿ, ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ. ನಿಧಾನವಾಗಿ ಬಲಗಾಲನ ಎತ್ತ, ಎಡ ಕೈನವರಿಗೆ ಒಯ್ಯಿರಿ. ಕೈಯನ್ನು ಕಾಲಿನ ಕಡೆಗೆ ತರಂಗಿಲ್ಲ, ಮೊಳಕಾಲನ್ನು ಮಡಚಂಗಿಲ್ಲ. ಪ್ರಯತ್ನ ಮಾಡಿ ಕುತ್ತಿಗೆ ವಿರುದ್ಧ ದಿಕ್ಕಿನಲ್ಲಿರಲಿ. ಉಸಿರು ತುಂಬಿಕೊಂಡಿರಬೇಕು. ಹಿಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಮೂಲ ಸ್ಥಿತಿಗೆ ಬನ್ನಿ. ಮತ್ತೆ ಎಡಗಾಲನ್ನು ಎತ್ತಿ ಬಲಗೈ ಕಡೆಗೆ ಒಯ್ಯಿರಿ, ಕುತ್ತಿಗೆ ವಿರುದ್ಧ ದಿಕ್ಕಿನಲ್ಲಿರಲಿ. ಹೀಗೆ ಇನ್ನೊಂದು ಸಾರಿ ಮಾಡಿ. ವಿಶ್ರಾಂತಿ, ಶವಾಸನ. ಇದು ಮರ್ಕಟಾಸನದ 1, 2, 3 ಸ್ಥಿತಿಗಳು. ಈಗ ಒಂದು ಮಗ್ಗಲಕ್ಕೆ ಹೊರಳಿ ಎದ್ದು ಕುಂತ್ಕೊಳ್ಳಿ. ಈ ಒಂದು ಮರ್ಕಟಾಸನದ
ಲಾಭಗಳು ಏನು? ಬೆನ್ನು ನೋವು, ಸರ್ವೈಕಲ್ ಸ್ಪಾಂಡಿಲೈಟಿಸ್, ಸ್ಲಿಪ್ ಡಿಸ್ಕ್, ಸಯಾಟಿಕಾ. ಸಯಾಟಿಕ ಅಂದರೆ ಒಂದು ನರ, ಸಯಾಟಿಕ ನರ ಯಾವಾಗಲೂ ಹೊಡೆಸ್ತಿರ್ತದೆ, ಕಾಲುಗಳು ಹೊಡಿತಿರ್ತಾವೆ. ಈ ಮೆದುಳಿನಿಂದ ಈ ಹೆಬ್ಬೆಳಿನವರಿಗೆ ಸಯಾಟಿಕ ನರ್ವ್ ಇರ್ತದೆ, ಅಲ್ಲಿ ಬಹಳ ಸಮಸ್ಯೆ, ಸಯಾಟಿಕ ಸಮಸ್ಯೆ. ಆ ಸಮಸ್ಯೆಯಲ್ಲಿ ಲಾಭಕಾರಿಯಾಗ್ತದೆ. ಹೊಟ್ಟೆ ನೋವು ಇದರಿಂದ ದೂರ ಆಗ್ತದೆ. ಭೇದಿ, ಮಲಬದ್ಧತೆ ಹಾಗೂ ಗ್ಯಾಸ್ಗಳನ್ನ ದೂರಗೊಳಿಸಿ ಹೊಟ್ಟೆಯನ್ನು ಸ್ವಸ್ಥಗೊಳಿಸ್ತದೆ. ನಿತಂಬ ಅಂದರೆ ನಿತಂಬಗಳು ಹಾಗೂ ಇವುಗಳ ಕೀಲಿನ ನೋವುಗಳಲ್ಲಿ, ಇಲ್ಲಿರ್ತಕ್ಕಂಥ ನೋವುಗಳಲ್ಲಿ ವಿಶೇಷವಾಗಿ ಲಾಭಪ್ರದ ಆಗ್ತದೆ. ಬೆನ್ನೆಲುವಿನ ಬೆನ್ನು ಹುರಿಯ ವಿಕೃತಿಗಳನ್ನ ಇದು ತೊಲಗಿಸ್ತದೆ. ಅದಕ್ಕಾಗಿ ಬಂಧುಗಳೇ, ಈ ಮರ್ಕಟಾಸನವನ್ನು ದಿನಾಲು ತಪ್ಪದೆ ಮಾಡಿ ನೀವು ಸೊಂಟ ನೋವಿನಿಂದ ಮುಕ್ತಿಯನ್ನು ಪಡಿಬಹುದು.